ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 61ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಜಾನ್ಸನ್ ಆ್ಯಂಡ್ ಜಾನ್ಸನ್ ಬೇಬಿ ಪೌಡರ್ ಯಾರಿಗೆ ತಾನೇ ಗೊತ್ತಿಲ್ಲ. ಹಲವಾರು ದಶಕಗಳಿಂದ ಇಡೀ ಪ್ರಪಂಚದಾದ್ಯಂತ ಅನ್ನುವಷ್ಟರ ಮಟ್ಟಿಗೆ, ಅದರಲ್ಲೂ ವಿಶೇಷವಾಗಿ ಭಾರತದಾದ್ಯಂತ ಮನೆ ಮಾತಾಗಿರುವಂತಹ ಬೇಬಿ ಪೌಡರ್, ಬಹುಶಃ ಇದನ್ನು ಬಳಸದೇ ಇರುವಂತಹ ಮಗುವೇ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ಅದು ತನ್ನ ಮಾರುಕಟ್ಟೆಯ ಅಲ್ಲಿ ಆಧಿಪತ್ಯವನ್ನು ಸ್ಥಾಪಿಸಿತ್ತು. ಅಂತಹ ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪೆನಿ ಇದೀಗ ಬರೋಬ್ಬರಿ 52,000 ಕೋಟಿ ರೂಪಾಯಿ ಪರಿಹಾರವನ್ನು ನೀಡುವ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದೆ. ಹೌದು ಸ್ನೇಹಿತರೆ, ಜಾನ್ಸನ್ ಆ್ಯಂಡ್ ಜಾನ್ಸನ್ ವಿಶ್ವದ ಅತ್ಯಂತ ಹಳೆಯ ಮತ್ತು ದೊಡ್ಡ ಆರೋಗ್ಯ ಉತ್ಪನ್ನಗಳ ಕಂಪನಿಗಳಲ್ಲಿ ಒಂದಾಗಿ ಗುರುತಿಸಲ್ಪಟ್ಟಿರುವಂಥದ್ದು. ಈಗಾಗಲೇ ಹೇಳಿರುವ ಹಾಗೆ ಜಾನ್ಸನ್ ಬೇಬಿ ಪೌಡರ್ ಅನ್ನುವಂಥದ್ದು ವಿಶೇಷವಾಗಿ ದಶಕಗಳ ಕಾಲ ವಿಶ್ವದಾದ್ಯಂತ ಕೋಟ್ಯಂತರ ಕುಟುಂಬಗಳಲ್ಲಿ ಬಳಸಲ್ಪಡ್ತಾ ಇರುವಂಥದ್ದು. ಆದರೆ ಕಳೆದ 10 ವರ್ಷಗಳಲ್ಲಿ ಮತ್ತು ಅದಕ್ಕೂ ಹಿಂದಿನ ವರ್ಷಗಳಲ್ಲಿ ಕೂಡ ಸಹಸ್ರಾರು ಮಹಿಳೆಯರು ಈ ಒಂದು ಪೌಡರ್ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರ್ತಾರೆ. ಅವರ ಆರೋಪ ಏನಾಗಿತ್ತು ಅಂತಂದರೆ, ದೀರ್ಘಕಾಲ ಈ ಒಂದು ಬೇಬಿ ಪೌಡರನ್ನು ಬಳಸೋದ್ರಿಂದ ಅವರಿಗೆ ಅಂಡಾಶಯದ ಕ್ಯಾನ್ಸರ್, ಒವೇರಿಯನ್ ಕ್ಯಾನ್ಸರ್ ಅಂತ ಕರೀತಾರೆ, ಅದು ಉಂಟಾಯಿತು ಅಂತ. ಮತ್ತು ಇನ್ನೂ ಕೆಲವು ಪ್ರಕರಣಗಳಲ್ಲಿ ಟಾಲ್ಕಮ್ ಪೌಡರ್ಗಳಲ್ಲಿ ಅಸ್ಬೆಸ್ಟಾಸ್ ಅಂಶ ಇದೆ ಎನ್ನುವಂಥದ್ರ ಬಗ್ಗೆ ಆರೋಪಗಳನ್ನು ಮಾಡಲಾಯಿತು. ಅಸ್ಬೆಸ್ಟಾಸ್ ಎನ್ನುವಂಥದ್ದು ಪ್ರಕೃತಿಯಲ್ಲಿ ಸಿಗುವಂತಹ ಒಂದು ನಾರು ರೂಪದ ಫೈಬರ್ ಅಂತ ಏನು ಕರೀಬಹುದು, ಹಾಗೆ ನಾರು ರೂಪದ ಒಂದು ಖನಿಜಗಳ ಗುಂಪು. ಇದು ಬಿಸಿಯನ್ನು ತಡೆಯುವಂತಹ ಅಥವಾ ಬೆಂಕಿಗೆ ಸುಲಭವಾಗಿ ಸುಡದಂತಹ ಹಾಗೂ ರಾಸಾಯನಿಕಗಳಿಗೆ ನಿರೋಧಕ ಗುಣ ಹೊಂದಿರುವುದರಿಂದ ಬಹಳ ಹಿಂದೆ ವ್ಯಾಪಕವಾಗಿ ಇದನ್ನು ಬಳಸಲಾಗ್ತಾ ಇತ್ತು. ವಿಶೇಷವಾಗಿ ಹಳೆಯ ಕಟ್ಟಡಗಳ ಚಾವಣಿಗಳಲ್ಲಿ, ಸಿಮೆಂಟ್ ಶೀಟ್ಗಳಲ್ಲಿ, ನೀರಿನ ಪೈಪ್ಗಳಲ್ಲಿ, ಉಷ್ಣ ನಿರೋಧಕ ಇನ್ಸುಲೇಷನ್ ಅಂತ ಏನು ಕರಿತೀರಿ ಅಂಥ ವಸ್ತುಗಳಲ್ಲಿ, ಬ್ರೇಕ್ ಪ್ಯಾಡ್ಗಳು, ಕ್ಲಚ್ಗಳು ಹೀಗೆ ಮತ್ತು ಇನ್ನಿತರ ಹಳೆಯ ಕೈಗಾರಿಕಾ ಉತ್ಪನ್ನಗಳಲ್ಲಿ ಇದನ್ನು ಬಳಸಲಾಗ್ತಾ ಇತ್ತು. ಇದನ್ನು ಯಾಕೆ ಅಪಾಯಕಾರಿ ಅಂತಾರೆ ಅಂತಂದರೆ, ಅಸ್ಬೆಸ್ಟಾಸ್ ವಸ್ತು ಒಡೆಯುವಾಗ ಅಥವಾ ಹಾಳಾಗುವಾಗ ಅದರ ಅತಿ ಸೂಕ್ಷ್ಮ ನಾರುಗಳೇನಿವೆ ಅದು ಗಾಳಿಯಲ್ಲಿ ಹರಡ್ತವೆ. ಅವು ಉಸಿರಾಟದ ಮೂಲಕ ಶ್ವಾಸಕೋಶಕ್ಕೆ ಸೇರಿದರೆ ದೇಹದಿಂದ ಹೊರಬರದೆ ವರ್ಷಗಳ ಕಾಲ ಅಲ್ಲಿಯೇ ಉಳಿಯುವುದು ಸಾಧ್ಯತೆ ಇರೋದ್ರಿಂದ ಇದರಿಂದ ಕೆಲವು ಗಂಭೀರ ಕಾಯಿಲೆಗಳಿಗೆ ಆಹ್ವಾನ ನೀಡಿದಂತಾಗತ್ತೆ, ಅಪಾಯಗಳನ್ನು ಆಹ್ವಾನಿಸಿದಾಗತ್ತೆ. ವಿಶೇಷವಾಗಿ ಮೆಸೋಥೆಲಿಯೋಮಾ ಅನ್ನುವಂತಹ ಅಪರೂಪದ ಕ್ಯಾನ್ಸರಿಗೆ ಕಾರಣ ಆಗ್ಬೋದು, ಲಂಗ್ ಕ್ಯಾನ್ಸರಿಗೆ ಕಾರಣ ಆಗ್ಬೋದು, ಅಥವಾ ಅಸ್ಬೆಸ್ಟೋಸಿಸ್ ಎನ್ನುವಂತಹ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ದೀರ್ಘಕಾಲದ ಕಾಯಿಲೆ ಕೂಡ ಬರಬಹುದು ಅಂತ ಸುದ್ದಿಯಾಗಿದೆ. ಜಾನ್ಸನ್ ಆ್ಯಂಡ್ ಜಾನ್ಸನ್ ವಿರುದ್ಧದ ಕೆಲವು ಮೊಕದ್ದಮೆಗಳಲ್ಲಿ ಅವರ ಟಾಲ್ಕಮ್ ಆಧಾರಿತ ಬೇಬಿ ಪೌಡರ್ನಲ್ಲಿ ಈ ಒಂದು ಅಸ್ಬೆಸ್ಟಾಸ್ ಮಾಲಿನ್ಯ ಇತ್ತು ಅನ್ನುವಂಥದ್ದನ್ನು ದಾವೆದಾರರು ಅಂದರೆ ಕೇಸ್ ಹಾಕದವರು ಆರೋಪ ಮಾಡಿದ್ದಾರೆ. ಆದರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿ ಹೇಳುತ್ತೆ ತಮ್ಮ ಉತ್ಪನ್ನಗಳಲ್ಲಿ ಅಸ್ಬೆಸ್ಟಾಸ್ ಇರಲೇ ಇಲ್ಲ ಮತ್ತು ಅವು ಸುರಕ್ಷಿತವಾಗಿದ್ದು ಅಂತ ಈಗಲೂ ಕೂಡ ಅದನ್ನೇ ಹೇಳ್ಕೊಂಡು ಬರ್ತಾ ಇದೆ. ಇರಲಿ, ಮೂಲ ವಿಷಯಕ್ಕೆ ಬರೋಣ. ಈ ಅಸ್ಬೆಸ್ಟಾಸ್ ಅಂಶ ಇರೋದ್ರಿಂದ ಮತ್ತು ಅಂಡಾಶಯದ ಕ್ಯಾನ್ಸರ್ಗೆ ಈ ಬೇಬಿ ಪೌಡರ್ನ ದೀರ್ಘಾವಧಿಯ ಬಳಕೆ ಕಾರಣ ಆಗಿರೋದ್ರಿಂದ ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿಯ ಮೇಲೆ ಭಾಳಷ್ಟು ಕೇಸ್ಗಳು ಹೇರಲ್ಪಟ್ಟವು. ಆದರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ ಮಾತ್ರ ಆರಂಭದಿಂದಲೇ ಒಂದೇ ಮಾತು ಹೇಳ್ತಾ ಇರುವಂಥದ್ದು, ನಮ್ಮ ಉತ್ಪನ್ನಗಳು ಸುರಕ್ಷಿತವಾಗಿವೆ, ಕ್ಯಾನ್ಸರ್ಗೆ ಕಾರಣ ಆಗ್ತವೆ ಅನ್ನೋದಕ್ಕೆ ಯಾವುದೇ ವಿಶ್ವಾಸಾರ್ಹ ವೈಜ್ಞಾನಿಕ ಸಾಕ್ಷ್ಯ ಇಲ್ಲವೇ ಇಲ್ಲ ಅಂತ. ಕಂಪನಿಯ ಪ್ರಕಾರ ಹಲವಾರು ಕೇಸ್ಗಳಲ್ಲೂ ಕೂಡ ಅದು ಗೆದ್ದಿದೆ ಅಂತ. ಆದರೆ ಸಾವಿರಾರು ಪ್ರಕರಣಗಳು ಇನ್ನೂ ಮುಂದುವರಿತಾ ಇರೋದ್ರಿಂದ ಕಾನೂನು ವೆಚ್ಚ ಮತ್ತು ಅನಿಶ್ಚಿತತೆ ಅನ್ನುವಂಥದ್ದು ಹೆಚ್ಚುತ್ತಲೇ ಹೋಯಿತು. ಮಾರ್ಕೆಟಿಂಗ್ ಮೇಲೆ ಕೂಡ ಭಾಳ ದೊಡ್ಡ ಪರಿಣಾಮ ಬೀರ್ತು. ಹಾಗಾದರೆ 52,000 ಕೋಟಿ ವಿಷಯ ಏನು ಅಂತ ಕೇಳಿದರೆ, ನಿಮಗೆ ಗೊತ್ತಿರಲಿ, ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿಯ ಮೇಲೆ ಬರೋಬ್ಬರಿ 76,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ. ಹಾಗಾಗಿ ಈ ಒಪ್ಪಂದವನ್ನು ಏನಾದರೂ ಮಾಡಿ ಈ ಸಾವಿರಾರು ನಾಗರಿಕ ಮೊಕದ್ದಮೆಗಳಿವೆಯಲ್ಲ, ಇವನ್ನು ಒಟ್ಟಿಗೆ ಇತ್ಯರ್ಥಗೊಳಿಸುವ ಒಂದು ಪ್ರಯತ್ನವಾಗಿ 2026ರಲ್ಲಿ ಈ ಕಂಪನಿ ಸುಮಾರು $5.5 ಬಿಲಿಯನ್ ಅಮೆರಿಕನ್ ಡಾಲರ್ ಅಂದರೆ ಭಾರತೀಯ ಮೌಲ್ಯದಲ್ಲಿ ಅಂದಾಜು ಸುಮಾರು 52,000 ಕೋಟಿ ರೂಪಾಯಿಗಳ ಸೆಟ್ಲ್ಮೆಂಟ್ಗೆ ಒಪ್ಪಿಗೆ ಸೂಚಿಸಿದೆ. ಆದರೆ ಇದು ಅಂತಿಮ ಅಲ್ಲ. ನಿಮಗೆ ಗೊತ್ತಿರಲಿ, ಈ ಒಂದು ಅಂದರೆ ಒಟ್ಟಾರೆ ಆ ಮೊಕದ್ದಮೆಗಳನ್ನೆಲ್ಲ ಹಿಂಪಡೆಯುವ ಹಾಗೆ ಮಾಡಬೇಕು ಅನ್ನುವಂಥದ್ದು ಇದರ ಹಿಂದಿರುವಂಥ ಉದ್ದೇಶ. ಆದರೆ ಈ ಒಪ್ಪಂದ ಅಂತಿಮ ಆಗಬೇಕಾದ್ರೆ ಸುಮಾರು 95% ದಾವೆದಾರರು ಅಂದರೆ ಕೇಸ್ ಹಾಕಿದವರು ಅದನ್ನು ಒಪ್ಕೊಂಡ್ರೆ ಮಾತ್ರ ಈ ಜಾನ್ಸನ್ ಆ್ಯಂಡ್ ಜಾನ್ಸನ್ ಈ ಹಣವನ್ನು ಕೊಡಬೇಕಾಗಿ ಬರಬಹುದು ಅಂತ. ಹಾಗಾದರೆ ಕಂಪನಿ ತಪ್ಪನ್ನು ಒಪ್ಕೊಂಡಾಗಾಯ್ತಾ ಕೇಳಿದರೆ ಇಲ್ಲವೇ ಇಲ್ಲ. ಇದು ಇಂಟ್ರೆಸ್ಟಿಂಗ್ ಅನಿಸುವಂಥದ್ದು. ಜಾನ್ಸನ್ ಆ್ಯಂಡ್ ಜಾನ್ಸನ್ ಇನ್ನೂ ಹೇಳ್ತಾ ಇರೋದು ಒಂದೇ, ನಾವು ತಪ್ಪು ಮಾಡಿಲ್ಲ, ನಮ್ಮ ಉತ್ಪನ್ನಗಳು ಕ್ಯಾನ್ಸರ್ಗೆ ಕಾರಣವೆಂಬ ಆರೋಪಗಳಿಗೆ ವೈಜ್ಞಾನಿಕ ಆಧಾರ ಇಲ್ಲವೇ ಇಲ್ಲ. ಆದರೆ ದಶಕಗಳ ಕಾಲ ನಡೆಯುತ್ತಿರುವಂಥ ಕಾನೂನು ಹೋರಾಟವನ್ನು
ಮುಗಿಸ್ಲಿಕ್ಕೆ ನಮಗೆ ಅದು ತುಂಬ ಚೊರೆ ಅನ್ನಿಸ್ತದೆ ಅಥವಾ ಅದನ್ನು ಮುಂದುವರಿಸಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಇದನ್ನು ಸುಮ್ಮನೆ ಮುಗಿಸೋಣ ಅನ್ನುವ ಮನಸ್ಸಿನಿಂದ ನಾವು ಈ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಿಕ್ಕೆ ಹೊರಟಿದ್ದೇವೆ. ಸೆಟ್ಲ್ಮೆಂಟ್ ಅಂದರೆ ತಪ್ಪು ಒಪ್ಪಿಕೊಂಡಿದ್ದು ಎಂದ ಅರ್ಥ ಅಲ್ಲ ಅಂತಲೇ ಹೇಳುತ್ತೆ. ನಿಮಗೆ ಗೊತ್ತಿರಬೇಕಾದ ಒಂದು ಸಂಗತಿ ಅಂತಂದರೆ 2020ರಲ್ಲಿ ಈ ಕಂಪನಿಯೇ ಅಮೆರಿಕ ಮತ್ತು ಕೆನಡಾದಲ್ಲಿ ಟಾಲ್ಕಮ್ ಆಧಾರಿತ ಬೇಬಿ ಪೌಡರ್ ಮಾರಾಟವನ್ನು ನಿಲ್ಲಿಸಿಬಿಟ್ಟಿದೆ. ನಂತರ ಹಲವಾರು ದೇಶಗಳಲ್ಲಿ ಕಾನ್ಸ್ಟ್ರಾಚ್ ಬೇಸ್ಡ್ ಬೇಬಿ ಪೌಡರ್ಗೆ ತನ್ನ ಪ್ರಾಡಕ್ಟನ್ನು ಬದಲಾಯಿಸುತ್ತೆ. ಕಂಪನಿ ಈ ಒಂದು ನಿರ್ಧಾರಗಳನ್ನು ಕೂಡ ವ್ಯಾವಹಾರಿಕ ನಿರ್ಧಾರ ಅಂತಷ್ಟೇ ಹೇಳಿದೆ. ಸುರಕ್ಷತೆ ಬಗ್ಗೆ ತನ್ನ ನಿಲುವು ಏನಿದೆ ಅದನ್ನು ಬದಲಾಯಿಸಿಲ್ಲ. ಹಾಗಾದರೆ ವಿಜ್ಞಾನ ಏನು ಹೇಳುತ್ತೆ ಅಂತ ಕೇಳಿದರೆ, ಕೆಲವು ಅಧ್ಯಯನಗಳ ಪ್ರಕಾರ ದೀರ್ಘಕಾಲದ ಬಳಕೆ ಮತ್ತು ಅಂಡಾಶಯದ ಕ್ಯಾನ್ಸರ್ ನಡುವೆ ಈ ಒಂದು ಸಾಧ್ಯತೆ ಇದೆ ಅನ್ನೋದನ್ನು ಸೂಚಿಸ್ತಾ ಇವೆ. ಆದರೆ ಅನೇಕ ತಜ್ಞರು ಮತ್ತು ಕೆಲವು ನ್ಯಾಯಾಲಯಗಳಲ್ಲಿ ಈ ಸಂಬಂಧವನ್ನು ಸ್ಪಷ್ಟವಾಗಿ ಸಾಬೀತುಪಡಿಸುವುದು ಕಷ್ಟ ಅಂತ ವಾದಿಸಲಾಗಿದೆ. ಹಾಗಾಗಿ ಈ ಜಾನ್ಸನ್ ಆ್ಯಂಡ್ ಜಾನ್ಸನ್ ವಿರುದ್ಧದ ಪ್ರಕರಣಗಳೇನಿವೆ ಅದು ನ್ಯಾಯಾಲಯದಲ್ಲಿ ಈ ಹೊತ್ತಿಗೂ ಮುಂದುವರಿತಾ ಇವೆ. ಹಾಗಾಗಿ 52,000 ಕೋಟಿ ಅಂದರೆ ಖಂಡಿತ ನ್ಯಾಯಾಲಯ ವಿಧಿಸಿದ ದಂಡ ಅಲ್ಲ. ಸ್ವತಃ ಜಾನ್ಸನ್ ಆ್ಯಂಡ್ ಜಾನ್ಸನ್ ಕಂಪನಿಯೇ ತನ್ನ ಮೇಲಿರುವಂಥ ಸುಮಾರು 76,000ಕ್ಕೂ ಅಧಿಕ ಕೇಸುಗಳನ್ನು ಒಂದೇ ಹಂತದಲ್ಲಿ ಇತ್ಯರ್ಥಗೊಳಿಸಲು ನೀಡುತ್ತಿರುವಂಥ ಒಂದು ಆಫರ್ ಆಗಿವೆ. ಆದರೆ ಸಹಸ್ರಾರು ಕೇಸ್ ಹಾಕಿದವರು ಏನಿದ್ದಾರೆ ಅವರು ತಮ್ಮ ಆರೋಪಗಳಲ್ಲಿ ಅಚಲರಾಗಿದ್ದಾರೆ. ಅವರು ಒಪ್ಕೊಳ್ಳೋದು ಡೌಟ್ ಇದೆ ಅಂತ ಅನಿಸುತ್ತೆ. ಎನಿವೆ, ಅಂತಿಮ ಸತ್ಯವನ್ನು ನಿರ್ಧರಿಸುವುದು ನ್ಯಾಯಾಲಯದ ಪ್ರಕ್ರಿಯೆ ಮತ್ತು ವೈಜ್ಞಾನಿಕ ಸಾಕ್ಷಿಗಳು ಮಾತ್ರ. ಮುಂದೆ ಏನಾಗುತ್ತೆ ಕಾದು ನೋಡಬೇಕು. ಆದರೆ ಜಾನ್ಸನ್ ಆ್ಯಂಡ್ ಜಾನ್ಸನ್ ಪೌಡರನ್ನು ಬಳಸುವ ಮುನ್ನ ಈ ವಿಚಾರವನ್ನು ಕೂಡ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಅಂತಷ್ಟೇ ಹೇಳಬಲ್ಲೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು. ನಾಳೆ ಮತ್ತೊಂದು ಸುದ್ದಿಯೊಂದಿಗೆ ಸಿಗ್ತೀನಿ.